ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ಅಬ್ಬರ ಕಳೆದ 2-3 ದಿನಗಳಿಂದ ತೀವ್ರವಾಗ್ತಾ ಇದೆ. ಇನ್ನೂ 5 ದಿನ ರೆಡ್ ಅಲರ್ಟ್ ಇದೆ. ಅಲ್ಲಲ್ಲಿ ಅನಾಹುತಗಳಾಗ್ತಾ ಇದೆ. ಧುಮ್ಮಿಕ್ಕಿ ಹರಿಯುತ್ತಿರುವ ಯರಗುಂಡಿ ಜಲಪಾತಕ್ಕೆ ಹೋದಂತಹ ಪ್ರವಾಸಿಗರು ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ರು. ಮೂಡಬಿದಿರೆಯ ಪುತ್ತಿಗೆ ಗ್ರಾಮದ ಯರಗುಂಡಿ ಫಾಲ್ಸ್ ಇದು ತುಂಬ ಫೇಮಸ್ ಫಾಲ್ಸ್ ಇದು. ಜಲಪಾತದ ಮೇಲ್ಭಾಗಕ್ಕೆ ಪ್ರವಾಸಿಗರು ಹೋಗಿದ್ದಾರೆ. ಈ ಸೆಲ್ಫಿ ರೀಲ್ಸು ಎಲ್ಲ ಹುಚ್ಚಿರುತ್ತಲ್ಲ, ಹೋದಾಗ ಏಕಾಏಕಿ ನೀರಿನ ಪ್ರಮಾಣ ಹೆಚ್ಚಾಗ್ಬಿಟ್ಟಿದೆ ನದಿಯಲ್ಲಿ. ಆಗ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಂತಹ 5 ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ರೋಪ್ ಹಾಕಿ ಅಂದರೆ ಹಗ್ಗ ಕಟ್ಟಿ ಪ್ರವಾಸಿಗರನ್ನ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯರು. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಯಾರು ಸಂಬಂಧ ಗೊತ್ತಾಯ್ತಾ ಹೆಂಗ್ ಜಾರ್ದೈತಿ? ನೀವು ಹೋಗಿ ಕೈ ಕೊಡ್ತೀನಿ ಅನ್ನತ್ತಿದ್ದಿಲ್ಲ. ಅವನು ಏನಕ್ಕೆ ಹೆಂಗ್ ಮಾಡ್ತಾನೆ? ರಕ್ಷಣೆ ಮಾಡ್ತಾ ಇರೋ ದೃಶ್ಯ. ಇದಕ್ಕಿಂತ ಮುನ್ನ ಅಂದರೆ ನೀರಿನ ಪ್ರಮಾಣ ಜಾಸ್ತಿ ಆಗೋಕ್ಕೆ ಮುನ್ನ ಅವರ ಬಂಡೆಗಳ ಮೇಲೆ ಕೂತ್ಕೊಂಡು ಸೆಲ್ಫಿ ತಗೊಂಡು ರೀಲ್ಸ್ ಮಾಡ್ಕೊಂಡು ಕೂತಿದ್ದಾರೆ. ಇದು ನಿಷೇಧಿತ ಪ್ರದೇಶ, ಹೋಗೋ ಹಂಗಿಲ್ಲ. ಫಾಲ್ಸ್ನ ಮೇಲ್ಭಾಗ ಇದು. ಆ ಫಾಲ್ಸ್ನ ಮೇಲ್ಭಾಗಕ್ಕೆ ಹೋಗಿ ಕೂರೋ ಹಾಗಿಲ್ಲ. ಬಟ್ ಅಲ್ಲಲ್ಲಿ ಈ ಪ್ರವಾಸಿಗರು ಏನು ಮಾಡ್ತಾರೆ, ಕಣ್ ತಪ್ಪಿಸಿ ಬಂದ್ಬಿಡ್ತಾರೆ. ಬಂದು ಅಲ್ಲಿ ಕೂತ್ಕೊಂಡು ಮೋಜು ಮಸ್ತಿ ಮಾಡ್ತಾ ಇರಬೇಕಾದ್ರೆ ನದಿ ನೀರಿನ ಹರಿವು ಜಾಸ್ತಿ ಆಗಿದೆ. ಕೆಲವು ಕಡೆ ಹೀಗಾಗುತ್ತೆ, ಏಕಾಏಕಿ ಜಾಸ್ತಿ ಆಗಿಬಿಡುತ್ತೆ, ಪ್ರವಾಹದ ಸನ್ನಿವೇಶ ಬಂದ್ಬಿಡುತ್ತೆ. ಕೆಲವರು ಸಿಕ್ಕಾಕೊಂಡ್ಬಿಡ್ತಾರೆ. ಯಾರೋ ಪ್ರವಾಸಿಗರು, ಯಾರೋ ಅಲ್ಲಿ ಸ್ಥಳೀಯರಿದ್ದರು, ನೋಡಿದ್ರು, ಹಗ್ಗ ಗಿಗ್ಗ ಕಟ್ಟಿ ಎಲ್ಲರನ್ನೂ ಎಳ್ಕೊಂಡಿದ್ದಾರೆ. ಅದರ್ವೈಸ್ ತುಂಬ ಕಷ್ಟಕ್ಕೆ ಸಿಕ್ಕಾಕೋತಾ ಇದ್ರು. ಯಾಕೆಂದರೆ ನೀರಿನ ಪ್ರಮಾಣ ಇನ್ನೂ ಜಾಸ್ತಿ ಆಗಿದೆ ಇವಾಗ. ಹೀಗೆಲ್ಲ ಆಗ್ಬಿಟ್ರೆ ಹೆಂಗೆ ಎಲ್ಲರೂ ರಕ್ಷಣೆ ಮಾಡೋದು?